ಇವತ್ ನನ್ ಕಣ್ಣಲ್ಲಿ ಇವ್ರಿಬ್ಬರನ್ನ ನೋಡಕ್ ಆಗಿಲ್ಲ. ಇವತ್ತು ನಾವು ಮೂವರು ಎಲ್ಗಪ್ಪ ಹೋಗ್ತಾ ಇದೀರಿ ಅಂದ್ರೆ ಒಂದು ಬ್ಲಾಗ್ ಮಾಡೋಣ ಅಂತ ಹೈದರಾಲಿ ಹುಟ್ಟಿದ ಸ್ಥಳಕ್ಕೆ ಮತ್ತು ಬೂದಿಕೋಟೆ ಡ್ಯಾಮ್ ಗೆ ಹೋಗ್ತಾ ಇದೀರಿ. ಆದ್ರೆ ನಮ್ ಡಿಯೋ ಎಷ್ಟು ಫಾಸ್ಟ್ ಆಗಿ ಓಡಿಸಿದ್ರೂ ಆ ಮೀಟರ್ ಹತ್ತಾ ಇಲ್ಲ. ಬಟ್ ಅದನ್ನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೈತೆ. ಆದ್ರೆ ರೋಡಲ್ಲಿ ಹೋಗೋವಾಗ ಸುಮ್ಮನೆ ಇರ್ಬೇಕಲ್ಲ. ಇಷ್ಟೇ ಸಲ ನೋಡಿ ರೋಡಲ್ಲಿ ಹೋಗೋರ್ನೆಲ್ಲ ಹಿಂಗ್ ರೇಗಿಸ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ರಾಜೇಶನ ವ್ಯಾಪಾರ ಮಾಡ್ದಿರ ನಿದ್ದೆ ಹೋಗ್ತಾ ಇದ್ದಾನೆ. ಕೊನೆಗೂ ನಾವು ಮೂವರು ಹೈದರಾಲಿ ಹುಟ್ಟಿರೋ ಪ್ಲೇಸ್ ಗೆ ಬಂದ್ರಿ. ಹೈದರಾಲಿ ಹುಟ್ಟಿದ ಸ್ಥಳ ಬಗ್ಗೆ ನಿಮ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ವ್ಲಾಗ್ ಮಾಡೋಣ ಅಂತ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಇವರಿಬ್ರು ಗ್ಯಾಪ್ ಸಿಕ್ಕಿದ್ರೆ ಸಾಕು ಒಂದಾಗ್ಬಿಡ್ತಾರೆ. ನನ್ಗೆ ಇವರಿಬ್ರು ನೋಡಿದ್ರೆ ಒಂದ್ ಅನಿಸ್ತು, ಆ ಜನ್ಮದಲ್ಲಿ ಎಲ್ಲೋ ಇವರಿಬ್ರು ಲವರ್ಸ್ ಆಗಿದ್ರು ಅಂತ. ಹತ್ತೋದೇನೋ ಬೆಟ್ಟ ಈಸಿಯಾಗಿ ಹತ್ಬಿಟ್ ನಾವು, ಬಟ್ ಇಳಿಯೋವಾಗ ನೋಡಿ ಹೆಂಗ್ ಇಳಿತಾ ಇದ್ದಾನೆ. ನಮ್ ತಮ್ಮಗೆ ಏನೋ ಬರ್ದಿದ್ರೆ ಓದು ಅಂದ್ರೆ ಅದು ಕೂಡ ಕರೆಕ್ಟ್ ಆಗಿ ಓದಕ್ ಬಂದಿಲ್ಲ. ಹರೇ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ ಹರೇ ಕೃಷ್ಣ. ಇಲ್ಲಿ ಎಲ್ಲ ನೋಡ್ಕೊಂಡು ನಾವು ಸೀದಾ ಬೂದಿಕೋಟೆ ಡ್ಯಾಮ್ ಗೆ ಹೋದ್ರಿ. ಇಲ್ಲಿ ಬಂದಿದ ತಕ್ಷಣ ಒಂದು ಕ್ವಶನ್ ಸ್ಟಾರ್ಟ್ ಆಯ್ತು. ಈ ಮಾರ್ಕಂಡೇಯ ಡ್ಯಾಮ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಟ್ ಡ್ಯಾಮ್ ಮೇಲೆ ಹೋಗಿ ನೋಡಿದ್ರೆ ವ್ಯೂ ಮಾತ್ರ ಸೂಪರ್ ಆಗಿತ್ತು. ಇದು ಇವತ್ತಿನ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.